Okay, next nested quantifiers. Nested quantifiers andre enu? Nested quantifiers andre a nested quantifiers refers to a situation where two or more quantifiers appears in the same logical statement. ಅಂದ್ರೆ ಒಂದಕ್ಕಿಂತ ಜಾಸ್ತಿ ನಾವು ಕ್ವಾಂಟಿಫೈರ್ಸ್ ಸೇಮ್ ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಯೂಸ್ ಮಾಡಿದ್ರೆ ಅದಕ್ಕೆ ನೆಸ್ಟೆಡ್ ಕ್ವಾಂಟಿಫೈರ್ಸ್ ಅಂತೀವಿ. ಒನ್ ಸೈಡ್ ದ ಸ್ಕೋಪ್ ಆಫ್ ದಿ ಅದರ ಅಂದ್ರೆ ಒಂದು ನಂತರ ಒಂದು, ಸೊ ದ ಸೀರೀಸ್ ಅದಕ್ಕೇನಂತೀವಿ ನಾವು ನೆಸ್ಟೆಡ್ ಕ್ವಾಂಟಿಫೈರ್ಸ್ ಅಂತ ಕರಿತೀವಿ. ಓಕೆನಾ? ಜನರಲ್ ಫಾರ್ಮ್ ಆಫ್ ದಿ ಅದು ಹೆಂಗಿರುತ್ತೆ ನೆಸ್ಟೆಡ್ ಕ್ವಾಂಟಿಫೈರ್ ಅಂತಂದ್ರೆ, ಕನ್ಸಿಡರ್ ಟೂ ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ. ನೋಡಿ, ನಾವು ಯಾವಾಗಲೂ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದೇ ವೇರಿಯೇಬಲ್ ತಗೊಂಡು ಮಾಡಿದೀವಿ, ಬಟ್ ಇಲ್ಲಿ ಮೋರ್ ದೆನ್ ಒನ್ ವೇರಿಯೇಬಲ್. ಸೊ ನೆಸ್ಟೆಡ್ ಅಂತ ಅನ್ಬೇಕಂದ್ರೆ ದಟ್ ಶುಡ್ ಬಿ ಎ ಮೋರ್ ದೆನ್ ಒನ್. ಸಿಂಗಲ್ ಇದ್ರೆ ಅದು ಸಿಂಗಲ್ ಪ್ರೆಡಿಕೇಟ್, ಸಿಂಗಲ್ ಕ್ವಾಂಟಿಫೈರ್. ನೆಸ್ಟೆಡ್ ಅಂತ ನಾವು ಅನ್ಬೇಕಂದ್ರೆ ದಟ್ ಮಸ್ಟ್ ಬಿ ಅಲ್ಲಿ ಕಂಪಲ್ಸರಿ ಮೋರ್ ದೆನ್ ಒನ್ ವೇರಿಯೇಬಲ್ ಇರಲೇಬೇಕು. ಓಕೆ, ಜನರಲ್ ಫಾರ್ಮ್ ಆಫ್ ನೆಸ್ಟೆಡ್ ಕ್ವಾಂಟಿಫೈರ್ ಹೆಂಗಿರುತ್ತೆ ಅಂದ್ರೆ, ಕನ್ಸಿಡರ್ ಟೂ ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ ಅಂಡ್ ಆರ್ ಪ್ರೆಡಿಕೇಟ್ ಪಿ ಆಫ್ ಎಕ್ಸ್ ಕಮ ವೈ. ಸಿ, ನಾವು ಎರಡು ವೇರಿಯೇಬಲ್ಸ್ ತಗೊಂಡಿವಲ್ಲ, ಅದಕ್ಕೆ ಪ್ರೆಡಿಕೇಟ್ ಹೆಂಗಿರುತ್ತೆ? ಪಿ ಆಫ್ ಎಕ್ಸ್ ಕಮ ವೈ. ಓಕೆ, ಒಂದೇ ಇತ್ತಂದ್ರೆ ಕನ್ಸಿಡರ್ ಒನ್ ವೇರಿಯೇಬಲ್ ಎಕ್ಸ್ ಅಂತಂದ್ರೆ ನಾವು ಪ್ರೆಡಿಕೇಟ್ ಯಾವ ತರ ಬರೀತಿದ್ವಿ? ಓನ್ಲಿ ಪಿ ಆಫ್ ಎಕ್ಸ್ ಅಷ್ಟೇ ಬರೀತಿದ್ವಿ. ಬಟ್ ನಾವಿಲ್ಲೇನು ಎರಡು ತಗೊಂಡಿದೀವಲ್ಲ, ಕನ್ಸಿಡರ್ ಟೂ ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ ಅಂಡ್ ಆರ್ ಪ್ರೆಡಿಕೇಟ್ ಪಿ ಆಫ್ ಎಕ್ಸ್ ಕಮ ವೈ. ಸೊ ಎರಡು ವೇರಿಯೇಬಲ್ ತಗೊಂಡ್ರೆ ಪ್ರೆಡಿಕೇಟ್ ಈ ತರ ಇರುತ್ತೆ. ಓಕೆ, ನೆಕ್ಸ್ಟ್ ನೆಸ್ಟೆಡ್ ಕ್ವಾಂಟಿಫೈರ್ ಸ್ಟ್ರಕ್ಚರ್ ಮೈಟ್ ಲುಕ್ ಲೈಕ್ ಅಂದ್ರೆ ಇವಾಗ ಈ ತರ ಇದ್ರೆ ನೆಸ್ಟೆಡ್ ಕ್ವಾಂಟಿಫೈರ್ಸ್ ಹೆಂಗಿರುತ್ತೆ ಅಂತ. ಓಕೆನಾ? ಈಗ ನೋಡಿ, ಸೊ ನೆಸ್ಟೆಡ್ ಕ್ವಾಂಟಿಫೈರ್ ಹೆಂಗ್ ಕಾಣುತ್ತೆ ಅಂತ. ಓಕೆನಾ? ಸೊ ಎರಡು ಆಪ್ಷನ್, ಎರಡು ವೇರಿಯೇಬಲ್ಸ್ ಇದ್ರೆ, ಒಂದು ಫಾರ್ ಆಲ್ ಎಕ್ಸ್ ದೇರ್ ಎಕ್ಸಿಸ್ಟ್ ವೈ ಪಿ ಆಫ್ ಎಕ್ಸ್ ಕಮ ವೈ. ಸೊ ಇವೆರಡು ಏನು? ಫಾರ್ ಆಲ್ ಇದನ್ನು ಕ್ವಾಂಟಿಫೈಯರ್, ಓಕೆ, ಇದನ್ನು ಕ್ವಾಂಟಿಫೈಯರ್, ಮತ್ತೆ ಇದನ್ನು ಕ್ವಾಂಟಿಫೈಯರ್. ಇದು ಯೂನಿವರ್ಸಲ್ ಕ್ವಾಂಟಿಫೈಯರ್, ಇದು ದೇರ್ ಎಕ್ಸಿಸ್ಟ್ ಅಂದ್ರೆ ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್. ಸೊ ಒಂದಕ್ಕಿಂತ ಜಾಸ್ತಿ ಐತಲ್ಲ, ಅದಕ್ಕೆ ಇದು ಇಟ್ ಈಸ್ ಕಾಲ್ಡ್ ನೆಸ್ಟೆಡ್ ಕ್ವಾಂಟಿಫೈಯರ್. ಇದು ಏನು? ಮತ್ತೆ ಇದು ಪ್ರೆಡಿಕೇಟ್. ಓಕೆ, ಸೇಮ್ ಇದನ್ನು ಅಷ್ಟೇ. ಇವೆರಡೂ ದೇರ್ ಎಕ್ಸಿಸ್ಟ್ ಅಂಡ್ ಫಾರ್ ಆಲ್, ಇವೆರಡು ಕ್ವಾಂಟಿಫೈಯರ್ಸ್, ಮತ್ತೆ ಇದು ಪ್ರೆಡಿಕೇಟ್. ಸೊ ಈ ಎರಡು ತರ ನಾವು ಎರಡು ವೇರಿಯೇಬಲ್ಸ್ ಇದ್ರೆ ಈ ತರ ನಾವು ಕಾಂಬಿನೇಷನ್ ಅಲ್ಲಿ ಯೂಸಿಂಗ್ ದ ಕ್ವಾಂಟಿಫೈಯರ್ಸ್ ಈ ತರ ನಾವು ಫಾರ್ಮ್ ಮಾಡ್ತೀವಿ. ಜನರಲ್ ಆಗಿ ಯಾವ ತರ ಓದ್ತೀವಿ ಅಂದ್ರೆ, ಫಾರ್ ಆಲ್ ಎಕ್ಸ್ ಆರ್ ಫಾರ್ ಎವ್ರಿ ಎಕ್ಸ್ ದೇರ್ ಈಸ್ ಎ ವೈ ಸಚ್ ದಟ್ ಪಿ ಆಫ್ ಎಕ್ಸ್ ಕಮ ವೈ ಈಸ್ ಟ್ರೂ. ಅಂದ್ರೆ ಒಂದು ಡೊಮೈನ್ ಅಲ್ಲಿ ಫಾರ್ ಆಲ್ ಎಲ್ಲ ಎಕ್ಸ್ ಇದ್ರೆ ಅದು ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ವೈ ಸಚ್ ದಟ್ ಪಿ ಆಫ್ ಎಕ್ಸ್ ಕಮ ವೈ ಈಸ್ ಟ್ರೂ ಅಂತ.